ಹಾಯ್. ಇವತ್ತು ತೊಟ್ಲು ಬದಲಾಯಿಸೋ ಶಾಸ್ತ್ರ ಇದೆ. ಅಂದರೆ ಮಗು ಮತ್ತು ನಾನಿಬ್ಬರೂ ಹಸ್ಬೆಂಡ್ ಮನೆಗೆ ಹೋಗ್ತೀವಿ. ಒನ್ ನೈಟ್ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಬರ್ತೀವಿ. ಈ ಶಾಸ್ತ್ರ ಫಸ್ಟ್ ಮಂತ್, ತರ್ಡ್ ಮಂತ್ ಆರ್ ಫಿಫ್ತ್ ಮಂತಲ್ಲಿ ಮಾಡ್ತಾರೆ. ನಾವು ತರ್ಡ್ ಮಂತಲ್ಲಿ ಹೋಗ್ತಾ ಇದ್ದೀವಿ. ಸೊ ಒಂದು ದಿನ ಹೋಗಬೇಕು ಅಂದರೆ ಒನ್ ನೈಟಿಗೆ ಎಷ್ಟೆಲ್ಲ ಕ್ಯಾರಿ ಮಾಡಬೇಕು ಅಂದರೆ ಇದ್ರ ಜೊತೆಗೆ ಇನ್ನೂ ಒಂದು ಬ್ಯಾಗ್ ಪ್ಯಾಕ್ ಆಗಿದೆ. ಮಗುದೇ ತುಂಬ ಇರುತ್ತೆ ಆ್ಯಕ್ಚುಲಿ, ಎಲ್ಲ ತೊಗೊಂಡು ಹೋಗಬೇಕು. ಸೊ ಎವ್ರಿಥಿಂಗ್ ಈಸ್ ಪ್ರಿಪೇರ್ಡ್. ಇವಾಗ ಇವನು ಮಲಗಿಸ್ತಾ ಇದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಬೆಳಗ್ಗೆನೇ ಸ್ನಾನ ಆಯಿತು. ಸ್ನಾನ ಏನೋ ಬೆಳಗ್ಗೆನೇ ಮುಗಿತು, ಬಟ್ ರೆಡಿ ಆಗೋಕ್ಕೆ ಟೈಮ್ ಆಗಲಿಲ್ಲ. ಇದೆಲ್ಲ ಕಾರಲ್ಲಿಗೆ ಶಿಫ್ಟ್ ಮಾಡಿ 3 o'clock ಒಳಗಡೆ ನಾವು ಬಿಡಬೇಕು. ಇದೆಯಾ ಮೆತ್ತಗಲ್ಲ, ಇದು ಹಿಂಗೆ ಮಾಡಿ ಹಿಂಗೆ. ಅದೇನು ಕಾಯಿ ಗೊತ್ತಿರ, ಅದು ಸೌಂಡ್ ಇನ್ನು ಸ್ವಲ್ಪ ದಪ್ಪ ಆಗಬೇಕಿತ್ತು, ಚೆನ್ನಾಗಿರ್ತಿತ್ತು. ತೊಗೊಳ್ಳಿ ಯಾವುದಾದ್ರೂ ಒಂದು, ಏನು ಮಾಡೋಕ್ಕಾಗುತ್ತೆ. ಒಂದು ಜ್ಯೂಸ್ ಏನಾದರೂ ಮಾಡಿದ್ರೆ ಆಯಿತು. ದೊಡ್ಡದಿದೆ ಅದು ನೋಡಿ. ಓಕೆ, ಓಕೆ ಕಿತ್ಕೊಳ್ಳಿ, ಅದೇನು ಇರೋದಿಲ್ಲ. ಹಿಂಗಂದ್ರೆ ಬರ್ತಾ ಇದೆಯಾ ನೋಡಿ, ಅದು ಯಾವುದಾದ್ರು ತೊಗೊಳ್ಳಿ. ತಗೊಂಡ್ರಾ? ಮನೆಗೆ ಫಸ್ಟ್ ಟೈಮ್ ಬಂದಿದ್ದಾನೆ ಅಂತ ಕೇಕ್ ಕಟ್ ಮಾಡಿಸಿದ್ರು. ಹಾಯ್. ಇದು ನೆಕ್ಸ್ಟ್ ಡೇ. ನಿನ್ನೆ ಬಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇವನಿಗೆ ಹೊಸ ಎನ್ವಿರಾನ್ಮೆಂಟ್ ಆಗಿದ್ದರಿಂದ ಎದ್ದೇಳೋದು ಮಲಗೋದು ಇದೇ ಮಾಡ್ತಾಯಿದ್ದ. ಸ್ವಲ್ಪ ಕ್ರ್ಯಾಂಕಿ ಆಗೈತ. ಸೊ ಒನ್ ಡೇ ಅಡ್ಜಸ್ಟ್ ಆಗಬೇಕಾಗಿತ್ತು. ಇವತ್ತು ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ರೆಡಿಯಾಗಿದೆ. ನಾನು ರೆಡಿಯಾಗಿದ್ದೀನಿ, ಅವನು ರೆಡಿ ಮಾಡಿದ್ದೀನಿ. ನಿದ್ದೆ ಮಾಡ್ತಾ ಇದ್ದಾನೆ. ಈಗ ಆಲ್ರೆಡಿ ಲೇಟ್ ಆಗಿದೆ. ಮಗು ಇದ್ಮೇಲೆ ಲೇಟ್ ಆಗೋದು ಸಹಜ. ಸೊ ಹೊರಟಿ ಪೂಜೆ ಮುಗಿಸ್ಕೊಂಡು ಬರ್ತೇವೆ. ದೇವಸ್ಥಾನಕ್ಕೆ ಹೋಗ್ತಾ ಆನ್ ದ ವೇ ಅಡಿಕೆ ಮರ, ಚೇಪೆ ಮರ, ಸಪೋಟ ತೋಟಗಳು ಎಲ್ಲ ಇತ್ತು. ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಾತಾಡಿಕೊಂಡು. ನಮ್ಮ ಮಗು ಆದಮೇಲೆ ನಾನು ತುಂಬ ದಿನ ಆಗಿತ್ತು ಹೊರಗಡೆ ಬಂದು. ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಅನಿಸ್ತು ಈ ಗ್ರೀನರಿ ಎಲ್ಲ ನೋಡಾದ್ಮೇಲೆ. ಇದಕ್ಕಿಂತ ದೊಡ್ಡದಾಗಿದೆ. ಇದು ಏನಂತಾರೆ, ಇದು ರಾಗಿ ಮರ ತಾನೆ? ಇನ್ನೊಂದೇನು ಹೆಸರು? ಅರಳಿ ಮರ. ಅರಳಿ ಮರದೊಳಗಡೆಯಿಂದ ಬೇವಿನ ಮರ. ಇದು ಒಂದು ಬೇವಿನ ಮರ. ಇದು ಆಶ್ಚರ್ಯ ಅನಿಸಲ್ಲ, ಬಟ್ ಅದರೊಳಗಡೆಯಿಂದ ಮೇಲ್ಗಡೆ ಒಂದು ಹೋಗಿದೆ ಒಳಗಡೆಗೆ, ಬಟ್ ಕಾಣಿಸ್ತಿಲ್ಲ ವಿಡಿಯೋದಲ್ಲಿ. ಎಲೆಗಳೆಲ್ಲ ಕವರ್ ಆಗಿದೆ.